ಗರ್ಭಕೋಶ ಜಾರೋದ್ರಿಂದ ಹಲವಾರು ತೊಂದರೆಗಳಾಗ್ತವೆ. ಗರ್ಭಕೋಶದ ಜೊತೆಗೆ ಮೂತ್ರಕೋಶ ಅಥವಾ ಬ್ಲಾಡರ್ ಹಾಗೂ ಕರಳು ಕೂಡ ಜಾರಿ ಕೆಳಗಡೆ ಜಗ್ಬಹುದು. ಇದರಿಂದ ನಿಮಗೆ ಮೂತ್ರ ಪಾಸ್ ಮಾಡೋದಕ್ಕೆ ತೊಂದರೆ ಆಗ್ಬೋದು ಅಥವಾ ಯೂರಿನ್ ಗೊತ್ತಿಲ್ಲದ ಹಾಗೆ ಲೀಕ್ ಆಗುವಂತದ್ದು, ಇನ್ನು ಯೂರಿನ್ ಇನ್ಫೆಕ್ಷನ್ ಪದೇ ಪದೇ ಆಗೋದು ಹಾಗೂ ಮೋಷನ್ ಮಾಡೋದಕ್ಕೆ ಕಷ್ಟ ಆಗುವಂತದ್ದು. ಇನ್ನು ಕೆಳಗಡೆ ಅದು ಜಗ್ಗಿರೋದ್ರಿಂದ ನಿಮಗೆ ಓಡಾಟ ಮಾಡುವಾಗ ಅಥವಾ ಅದ್ರ ಮೇಲೆ ಅಲ್ಸರ್ ಹುಣ್ಣು ಕೂಡ ಆಗ್ಬೋದು. ಸೊ ಪ್ರೊಲ್ಯಾಪ್ಸ್ ಅಂತ ಆದಾಗ ನೆಗ್ಲೆಕ್ಟ್ ಮಾಡದೆ ಗೈನಕಾಲಜಿಸ್ಟ್ ನ ಭೇಟಿಯಾಗಿ ಅವರು ನಿಮ್ಗೆ ಪರೀಕ್ಷೆ ಮಾಡಿ ಯಾವ ಡಿಗ್ರಿಗೆ ಅದು ಇಳಿದಿದೆ ಅನ್ನೋದ್ರ ಪ್ರಕಾರ ನಿಮಗೆ ಟ್ರೀಟ್ಮೆಂಟ್ ನ ಸಜೆಸ್ಟ್ ಮಾಡ್ತಾರೆ. ಕಡಿಮೆ ಡಿಗ್ರಿ ಡಿಸೆಂಟ್ ಇದ್ದಾಗ ನಿಮಗೆ ಎಕ್ಸರ್ಸೈಸಸ್ ನ ಸಜೆಸ್ಟ್ ಮಾಡ್ತಾರೆ. ಫಿಸಿಯೋಥೆರಪಿಲಿ ಹಲವಾರು ಟೆಕ್ನಿಕ್ಸ್ ಇಂದ ನಾವು ಪೆಲ್ವಿಕ್ ಫ್ಲೋರ್ ಮಸಲ್ಸ್ ನ ಸ್ಟ್ರೆಂಥನ್ ಮಾಡಬಹುದು. ಇನ್ನು ತುಂಬಾ ಸಿವಿಯರ್ ಡಿಗ್ರಿ ಕೆಳಗಡೆ ಜಗ್ಗಿದೆ ಅನ್ನೋದಾದ್ರೆ ಅವಾಗ ನಿಮ್ಗೆ ಸರ್ಜರಿ ಮಾಡ್ತಾರೆ. ಹಲವಾರು ರೀತಿಯಾಗಿ ಸರ್ಜರಿನ ಮಾಡಬಹುದು. ನಾವು ಲ್ಯಾಪ್ರೋಸ್ಕೋಪಿ ಅಥವಾ ರೊಬೋಟಿಕ್ ಮೆಥಡ್ ನಲ್ಲಿ ಈ ಸರ್ಜರಿಗಳನ್ನ ಮೆಶ್ ಬಳಸಿ ಮಾಡ್ತೇವೆ. ಹಾಗಾಗಿ ನಿಮ್ಮ ಕ್ವಾಲಿಟಿ ಆಫ್ ಲೈಫ್ ಇಂಪ್ರೂವ್ ಆಗುತ್ತೆ. ನೀವು ಇದೆಲ್ಲ ತೊಂದರೆಗಳಿಂದ ಪರಿಹಾರನ ಪಡಿಬಹುದು.